ಸರ್ ಈಗ ಲೋಕಸಭೆ ಎಂ ಪಿ ಎಲೆಕ್ಷನ್ ಬರ್ತಿದೆ, ನಿಮಗೆ ಯಾರು ಬರಬೇಕು ಅನಿಸುತ್ತೆ ಈ ಭಾಗದಲ್ಲಿ? ಒಳ್ಳೆ ವ್ಯಕ್ತಿ ಬಂದ್ರೆ ಚಲೋ. ಸರ್ ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಳಕರ್ ನಿಂತ್ಕೊಂಡಿದ್ದಾರೆ, ಬಿ ಜೆ ಪಿ ಕಡೆಯಿಂದ ಕಾಗೇರಿ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬಂದೇ ಒಳ್ಳೆದಾಗ್ಬೋದು? ಬಿ ಜೆ ಪಿ ಅಂತ ಹೇಳಾಗುತ್ತೆ. ಸರ್ ಕಾಂಗ್ರೆಸ್ ಕಡೆಯಿಂದ ಕೂಡ 5 ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮಗೆ. ಈಗ ಸೆಂಟ್ರಲ್ ಕಡೆಯಿಂದ ಆದರೂ ಕೂಡ ಸ್ವಲ್ಪ ಗ್ಯಾರಂಟಿ ಕೊಟ್ಟಿದೆ ಬಿ ಜೆ ಪಿ ಕಡೆಯಿಂದ. ಸೆಂಟ್ರಲ್ ಕಡೆಯಿಂದ ಕೊಟ್ಟಿರೋದು ನಿಮ್ಗೆ ಅಲ್ಲಿ ಸಿಗ್ತಾ ಇದೆಯಾ? ಸ್ಟೇಟ್ ಕಡೆಯಿಂದ ಕೊಟ್ಟರೆ ಸಿಗ್ತಾ ಇದೆಯಾ ಗ್ಯಾರಂಟಿಗಳು? ಏನಿಲ್ಲ ಆ ಥರ ಏನಿಲ್ಲ, ಒಟ್ಟು ಒಳ್ಳೇದು ಮಾಡಿರಿ, ಯಾರ ಬರಲಿ ಒಟ್ಟು ಒಳ್ಳೇದು ಮಾಡಿದ್ರೆ ಚಲೋ ಜನರಿಗೆ. ಸರ್ ಡೆವಲಪ್ಮೆಂಟ್ ಅಂತ ಏನು ಬೇಕು ಇವಾಗಕ್ಕೆ? ಡೆವಲಪ್ಮೆಂಟ್ ಅಂತ ಏನು ಬೇಕು? ಏನು ಶಿಕ್ಷಣದ ಆತ, ಮತ್ತು ದವಾಖಾನೆ ಸ್ಪೆಷಾಲಿಟಿ ಆಯ್ತು, ಬಸ್ ಸ್ಪೆಷಾಲಿಟಿ ಸರ್, ಎಲ್ಲರೂ ಸಾರ್ವಜನಿಕ ಅನುಕೂಲ ಆಗೋಂಗೆ ಮಾಡಿದ್ರೆ ಚಲೋ. ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ ಎಂ ಪಿ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ? ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಇದೆ. ನೋಡಿ ಮಾಡಿದಾರೆ, ಬೇರೆ ಕಡೆ ಮಾಡಿದಾರೆ, ನಮ್ಮ ಕಡೆ ಸ್ವಲ್ಪ ಕಡಿಮೆ. ನಮ್ಮ ಕಡೆ ಸ್ವಲ್ಪ ಕಡಿಮೆ. ಈಗ ಬಂದರೆ ಒಂದು ವೇಳೆ ಬರ್ಬೋದು ಈ ಭಾಗದಲ್ಲಿ, ಬಂದರೆ ಒಂದು ವೇಳೆ ಯಾರು ಬರ್ಬೋದು? ಬಿ ಜೆ ಪಿನೂ ಬರ್ಬೋದು.